ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿವರೆಗೂ ಬಂದಿದ್ವಿ. ನಮ್ಮ ದೇಶದ ಸಂಖ್ಯಾ ಪದ್ಧತಿ ನಾವೇಂತ ಕರಿತೀವಿ? ದಶಮಾನ ಸಂಖ್ಯಾ ಪದ್ಧತಿ ಅಥವಾ ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ. ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ಅಂತ ಯಾಕಂತೀವಂತ ನಿಮಗೆ ಗೊತ್ತಿದೆ ಕತೆ? ಅರಬಿಯನರು ನಾವು ಇಬ್ಬರು ಬಳಸ್ತಿದ್ದಂತಹ ಸಂಖ್ಯಾ ಪದ್ಧತಿ ಅದು. ಅದಕ್ಕೆ ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ಅಂತ ಅದಕ್ಕೆ ಹೆಸರು ಬಂತು. ಮತ್ತು ಅದಕ್ಕಿರುವಂತಹ ಇನ್ನೊಂದು ಹೆಸರು ದಶಮಾನ ಸಂಖ್ಯಾ ಪದ್ಧತಿ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗೆ ಬರೋಣ. ಈಗ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಈ ಬಿಡಿ 10, 100, 1000, 10,000 ತನಕ ಎಲ್ಲ ನಮ್ಮ ದೇಶದ ಸಂಖ್ಯಾ ಪದ್ಧತಿ ಥರನೇ ಇರ್ತದೆ. ಆದರೆ 100,000ದಿಂದ ಬದಲಾಗ್ತದೆ. ಇಲ್ಲಿ ಲಕ್ಷ ಬರಬೇಕಿತ್ತು, ಅದ್ರ ಬದಲು ಏನಂತಾರೆ ಅವರು? 100,000. ಮಿಲಿಯನ್ 10 ಮಿಲಿಯನ್, 100 ಮಿಲಿಯನ್. ಬಿಲಿಯನ್ 10 ಬಿಲಿಯನ್, 100 ಬಿಲಿಯನ್. ಟ್ರಿಲಿಯನ್ 10 ಟ್ರಿಲಿಯನ್, 100 ಟ್ರಿಲಿಯನ್. ಹೀಗೆ ಮುಂದೆ ಹೋಗ್ತಾ ಇರ್ತೀವಿ. ಆಯಿತಾ? ಬಿಡಿ 10, 100, ಬಿಡಿ 10, 100, ಬಿಡಿ 10, 100 ಈ ಥರ ಹೋಗ್ತದೆ ಇದು. ನೋಡಿರಿ, ಬಿಡಿ 10, 100, ಬಿಡಿ 10,000, 100,000, ಮಿಲಿಯನ್ 10 ಮಿಲಿಯನ್, 100 ಮಿಲಿಯನ್. ಹೌದಾ ಇಲ್ಲ? ಸೊ ಬಿಡಿ 10, 100, ಬಿಡಿ 10, 100 ಈ ರೀತಿ ಮೂರು ಗುಂಪಲ್ಲಿ ಹೋಗ್ತದೆ. ಈ ಮೂರು ಗುಂಪು ಕಾಣ್ತಾ ಇದೆ ಅಂದಮೇಲೆ ನಾವು ಅಲ್ಪವಿರಾಮನೂ ಸಹ ಮೂರು ಜೋಡಿಯಲ್ಲೇ ಹಾಕ್ತೀವಿ. ಯಾವುದಾದ್ರೂ ಸಂಖ್ಯೆ ಬರ್ತದೆ ಅಂದರೆ ನಾವು ಅಲ್ಪವಿರಾಮ ಹೇಗೆ ಹಾಕ್ತೀವಿ? ಮೂರು ಜೋಡಿಯಲ್ಲಿ ಹಾಕ್ತೀವಿ. ಒಂದು ಉದಾಹರಣೆ ತೊಗೊಳ್ಳೋಣ, ಇನ್ನೊಂದು ಉದಾಹರಣೆ ತೊಗೊಳ್ಳೋಣ. ಸಂಖ್ಯೆಗಳನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಲ್ಪವಿರಾಮ ಹಾಕಿ ಅಕ್ಷರಗಳಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋಣ ಬನ್ನಿ ಯಾವ ಥರ ಇದೆ. ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿಯ ಒಂದು ಕೋಷ್ಟಕನೂ ಕೊಟ್ಟಿದ್ದೀನಿ ನಾನು. ಅವುಗಳ ಸ್ಥಾನಗಳಿಗೆ ಅನುಸಾರವಾಗಿ ಕೋಷ್ಟಕ ಕೊಟ್ಟಿದ್ದೀನಿ. ಬಿಡಿ 10, 100, 1000, ವೆರಿ ಗುಡ್. ನೀನು ಹೇಳ್ತೀಯಪ್ಪ ಎಲ್ಲದನ್ನು ಬಿಲಿಯನ್ ತನಕ. ಬಿಡಿ 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಓಕೆ, ವೆರಿ ಗುಡ್. ಸಾಕು, ಅಷ್ಟು ಹೇಳಿದ್ರು ಸಾಕು. ನಿನಗೆ ಬರುತ್ತಮ್ಮ? ಹೇಳು. ಮಿಲಿಯನ್ 10,000 ಆದಮೇಲೆ 100,000. 100 ಮಿಲಿಯನ್, ಆಮೇಲೆ ಬಿಲಿಯನ್ ಬರ್ತದೆ. ಇನ್ನೊಂದ್ಸರಿ ನೋಡ್ತೀರಾ? ಇನ್ನೊಂದ್ಸರಿ ನೋಡಿ. ಬಿಡಿ 10, 100 ಇದು 3 ಗುಂಪು ಆಯಿತಾ? 1000ದ್ದು 3 ಗುಂಪಿದೆ ನೋಡ್ರಿ. 1000, 100,000 ಅಲ್ಲ 1000, 10,000, 100,000 ಮೂರದೊಂದು ಗುಂಪು. ಆಮೇಲೆ ಮಿಲಿಯನ್ನು ಸಹ ಎಷ್ಟಿರ್ತವೆ? 3 ಇರ್ತವೆ. ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಅರ್ಥ ಆಯ್ತಾ? ಆಮೇಲೆ ಬಿಲಿಯನ್, ಅವು ಎಷ್ಟಿರ್ತವೆ? 3 ಮಿಲಿಯನ್, ಬಿಲಿಯನ್, 10 ಬಿಲಿಯನ್, ಬಿಲಿಯನ್ ಆದಮೇಲೆ ಮತ್ತೆ ಟ್ರಿಲಿಯನ್ ಅಂತ ಬರುತ್ತೆ. ಟ್ರಿಲಿಯನ್, 10 ಟ್ರಿಲಿಯನ್, 100 ಟ್ರಿಲಿಯನ್, ಆಮೇಲೆ ಕ್ವಾಡ್ರಿಲಿಯನ್, ಪೆಂಟಾಲಿಯನ್. ಬೇಡ, ಅದು ಬೇಡ. ಈಗ ನಮಗಿಷ್ಟು ಸಾಕು, ಇಷ್ಟು ಸಂಖ್ಯೆಗಳು ಸಾಕು. ಇದೇ ಬೇಕಾದಷ್ಟು ಆಗ್ತದೆ, ಬರೋಬ್ಬರಿ ಆದವು ನಂಬರ್ಗಳು. ಹೌದಲ್ಲ? ಸೊ ಸಾಗರ್ ಹೇಳ್ತೀಯಪ್ಪ ಅವನ್ನ ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿ ನೆನಪಿದೆಯಾ? ಬಿಡಿ 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್. ವೆರಿ ಗುಡ್, ಕರೆಕ್ಟ್ ಹೇಳಿದ್ರು ಅವರು. ಜ್ಞಾನೇಶ ನೀನು ಹೇಳ್ತೀಯಾ? ಜಲ್ದಿ. ಹಾಂ. 10, 100, 1000, 10,000, 100,000, ವೆರಿ ಗುಡ್. ಮಿಲಿಯನ್, ಓಕೆ, 10 ಮಿಲಿಯನ್, ರೈಟ್, 100 ಮಿಲಿಯನ್, ಬಿಲಿಯನ್. ವೆರಿ ಗುಡ್. ಸ್ನೇಹ ಯಾವುದು ಹೇಳಿಲ್ಲ? ಹಾಂ ಹೇಳಪ್ಪ. ಸರಿ ಅವ್ರಿಗೆ ಕೇಳಿಲ್ಲ ನಾನು. ಹೇಳಪ್ಪ. ಬಿಡಿ 10, 100, 1000, 10,000, ಬಿಲಿಯನ್, 100,000, 10,000, ಬಿಲಿಯನ್, 10 ಬಿಲಿಯನ್, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಮಿಲಿಯನ್, ಬಿಲಿಯನ್ ಕೊನೆಗೆ ಬರೋದು ಬಿಲಿಯನ್. ಬಿಡಿ 10, 100, 1000, 10,000, 100,000, ಬಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್. ಬಿಡಿ 10, 100, 1000, 10,000, 100,000, ಮಿಲಿಯನ್, ಬಿಲಿಯನ್, ಬಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್. ಕರೆಕ್ಟ್.
ಇಲ್ಲಿ ಜಾಗ ಇಲ್ಲಮ್ಮ, ಅಲ್ಲೇ ಕೂರ್ರಿ, ಆ ಕಡೆಯಿಂದ ಕೂರ್ರಿ. ರೈಟ್. ಸೊ ವೆರಿ ಗುಡ್. ಭಾಳಷ್ಟು ಜನ ಕರೆಕ್ಟ್ ಹೇಳಿದಿರಿ, ಇಲ್ಲೊಂದು ಉದಾಹರಣೆ ಇದೆ ಮಕ್ಕಳೇ. ಈ ಉದಾಹರಣೆನ ನಾವು ಇರಲಿ ಪರವಾಗಿಲ್ಲ, ಆಮೇಲೆ ಮಾತಾಡ್ತೀನಿ ಅಣ್ಣ. ತೊಂದರೆ ಇಲ್ಲ. ಓಕೆ ನಿನ್ನ ಹೆಸರು ಪುಟ್ಟ? ದಿಶಿತಾ, ರಿಷಿತಾ. ವೆಲ್ಕಮ್ ಟು ಈಸಿ ಪಿಸಿ ಕ್ಲಾಸಸ್. ಸೊ ಇಲ್ಲಿ ನೋಡ್ತಾ ಇದ್ವಿ ನಾವು, ಒಂದು ಸಂಖ್ಯೆ ಇದೆ ಮಕ್ಕಳೇ. ಈ ಸಂಖ್ಯೆನ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಮೊದಲು ಅಲ್ಪವಿರಾಮ ಹಾಕೋಣ. ಅಲ್ಪವಿರಾಮ ಹೇಗೆ ಹಾಕ್ತಿದ್ವಿ? ಮೂರು ಜೋಡಿಯಲ್ಲಿ. ಮೊದಲಂತೂ 3 ಜೋಡಿ ಮಾಡಿ ಅಲ್ಪವಿರಾಮ ಇಲ್ಲೂ ಹಾಕ್ತೀವಿ, ದಶಮಾನ ಸಂಖ್ಯೆ ಪದ್ಧತಿಯಲ್ಲೂ ಹಾಕ್ತೀವಿ, ಹೌದ್ರಾ? ಆದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ 2 ಬಿಟ್ಟು ಹಾಕಲ್ಲ, 3 ಬಿಟ್ಟು ಹಾಕ್ತೀವಿ. ಇವೆಲ್ಲ ಬಿಡಿಯತ್ತುನೂರು. ಆಮೇಲೆ ಇದು ಯಾವ ಗುಂಪು? ಸಾವಿರಗಳ ಗುಂಪು. ಇದು ಮಿಲಿಯನ್ ಗುಂಪು. ಕರೆಕ್ಟಾ? 1,335,456 ಅಂತ ಓದ್ಬೋದು. ಕೋಷ್ಟಕದಲ್ಲಿ ಬರೀಲ್ಲ? ಕೋಷ್ಟಕದಲ್ಲಿ ಬರಿತೀನಿ ನೋಡಿ, ಇನ್ನೂ ಸುಲಭ ಆಗ್ತದೆ. 1,365,456. ಒಪ್ತೀರಾ? 1,365,456. ಒಪ್ತೀರಾ? ಕರೆಕ್ಟ್ ಇದೆಯಾ? ಇದನ್ನು ಪದಗಳಲ್ಲೂ ಬರಿಬೇಕಂತ ಹೇಳಿದ್ದಾರೆ. ಬರೆಯೋಣವಾ? ಎಲ್ಲರೂ ನನ್ನ ಜೊತೆ ಬರಿತೀರಾ? ಕೋಷ್ಟಕ ಬರಿಬೇಡ್ರಿ, ಬರೀ ಸಂಖ್ಯೆ ಬರೀರಿ. ಸಂಖ್ಯೆನ ಬರೀರಿ ಮೊದಲು. ನೀವೆಲ್ಲ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀರಾ? ಜಲ್ದಿ ಹೆಡ್ಡಿಂಗ್ ಹಾಕ್ಕೊಳ್ಳಿ ಮಕ್ಕಳೇ. ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಹಾಕ್ಕೊಳ್ಳಿ. ಇದನ್ನು ಬರಿಬೇಡಿ. ಸೊ ಆನ್ಲೈನಲ್ಲೂ ಸಹ ಯಾರು ವಿದ್ಯಾರ್ಥಿಗಳು ನೋಡ್ತಿದ್ದೀರಾ ನಮ್ಮ ತರಗತಿಗಳನ್ನು, ಇದನ್ನು ಬರೆಯೋಕ್ಕೆ ಹೋಗಬೇಡಿ. ಕೋಷ್ಟಕನ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಅಷ್ಟೇ ಬರ್ಕೊಳ್ಳಿ. ಬರೆದ್ರಾ? ರೈಟ್. ಓಕೆ. ಅದರ ನಂತರ ಇದನ್ನು ಬರೀರಿ. ಸಂಖ್ಯೆಗಳನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಅಲ್ಪವಿರಾಮ ಹಾಕಿ ಅಕ್ಷರಗಳಲ್ಲಿ ಬರೆಯುವುದು. ಬರೀತಿದ್ದೀರಾ? ದಿನಾಂಕ ಹಾಕಿದ್ದೀರಾ? ನೀವು ಸಹ ದಿನಾಂಕ ಹಾಕಿ. ದಿನಾಂಕ ಹಾಕಮ್ಮ, ಡೇಟ್ ಹಾಕಿ. ಓಕೆ. ನೆಕ್ಸ್ಟ್ ಹೋಗ್ಬೋದಾ? ರೈಟ್. ಮೊದಲನೇ ಉದಾಹರಣೆ. ಈ ಕೋಷ್ಟಕ ಬರೀಲಿಕ್ಕೆ ಹೋಗಬೇಡಿ, ಆಯಿತಾ? ಕೋಷ್ಟಕ ಬರಿಬೇಡಿ. 1 3 6 5 4 5 6 ಇಲ್ಲಿ ಬರೆದುಬಿಟ್ಟು ಇದಕ್ಕೆ ಅಲ್ಪವಿರಾಮ ಹಾಕ್ಬಿಡಿ. ಬರೆದುಬಿಟ್ಟು ಈಸ್ ಈಕ್ವಲ್ ಟು ಅಂತ ಬರೀರಿ. ಇದನ್ನು ಅಕ್ಷರಗಳಲ್ಲಿ ಬರೆಯೋಣ. ಈಗ ಕೋಷ್ಟಕ ಬರಿಬೇಡಿ, ಆಯಿತಾ? ಕೋಷ್ಟಕ ಬರಿಬೇಡಿ. ಆ ಸಂಖ್ಯೆನ ಈ ರೀತಿ ಬರ್ಕೊಳ್ಳಿ, ಬಲಗಡೆ ಎಡಗಡೆಗೆ, ನಿಮ್ಮ ಪುಸ್ತಕದ ಎಡಗಡೆಯಲ್ಲಿ ಈ ರೀತಿ ಬರ್ಕೊಳ್ಳಿ. ನಂತರ ಇದನ್ನು ಅಕ್ಷರಗಳಲ್ಲಿ ಬರೆಯೋಣ. 1 ಮಿಲಿಯನ್ 365 365 65
ಸಾವಿರದ 456. ಸರಿ ಆಯ್ತೇನಪ್ಪ ಗೌತಮ್? ಇದನ್ನು ಒಟ್ಟಿಗೆ ಹೇಳ್ಬೇಕು ತಾನೆ ನಾವು? ಗುಂಪಲ್ಲಿದೆ 365 ಸಾವಿರದ 1,365,456. 56 ಆಗಿದೆ ಅಲ್ವಾ? ವೆರಿ ಗುಡ್. ಏನಂತ ಆಗಬೇಕಿದು? 56. ಸ್ನೇಹ, ವೆರಿ ಗುಡ್, ಥ್ಯಾಂಕ್ ಯು. ಸುಲಭ ಇದೆ ಇದು, ಸ್ವಲ್ಪ ಬರವಣಿಗೆ ಜಾಸ್ತಿ ಬೇಕಷ್ಟೆ. ಮುಂದೋಗ್ಬೋದಾ ಮಕ್ಕಳೇ? ಮುಂದೋಗ್ಬೋದಾ? ತಡಿಬೇಕಾ? ಸ್ವಲ್ಪ ವೇಗವಾಗಿರಬೇಕು. ನೀವು ಸಹ ಬರೀತಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ ಈ ತರಗತಿಗಳನ್ನು ಯಾರು ವೀಕ್ಷಣೆ ಮಾಡ್ತಿದ್ದೀರಿ, ಖಾಲಿ ಕೂರಬೇಡಿ ಮಕ್ಕಳೇ. ನೀವು ಸಹ ಇದನ್ನು ಸರಿಯಾಗಿ ಬರ್ಕೊಳ್ಳಿ. ಸಾಗರ್ ಪಾಟೀಲ್, ಸಾಗರ್, ಮುಂದೋಗೋಣ. ಚಲೋ. ಓಹ್, ಇಲ್ಲಿದೆ. ಇದನ್ನು ಸಹ ಅದೇ ರೀತಿ ಬರ್ಕೊಳ್ಳಿ. 3260 4909. ಸೊ ಹೇಗೆ ಅಲ್ಪ ವಿರಾಮ ಹಾಕ್ತೀವಿ? 3 ಅಂಕಿಗಳನ್ನು ಜೋಡಿ ಮಾಡ್ತೀವಿ ಮಕ್ಕಳೇ, ಕರೆಕ್ಟಾ? 3 ಅಂಕಿ 3 ಅಂಕಿ, ಕರೆಕ್ಟಾ? 3 ಅಂಕಿ 3 ಅಂಕಿ, ಈ ರೀತಿ ಜೋಡಿ ಮಾಡ್ತೀವಿ ನಾವು, ಕರೆಕ್ಟ್? ಓದೋದು ಯಾವ ಥರ ಓದ್ತೀವಿ? ಇದು ಬಿಡಿ 10 100. ಏನಿದು? ಬಿಡಿ 10 100. ಈ 3 ಏನಾಗ್ತದೆ? ಇವು ಸಾವಿರದ ಗುಂಪು. ಇವೆಲ್ಲ ಏನಾಗ್ತವೆ? ಸಾವಿರದ ಗುಂಪು. ಇವೆರಡು ಏನಾಗ್ತವೆ? ಮುಂದ್ಗಡೆ ಸಾವಿರದ ನೆಕ್ಸ್ಟ್ ಏನು ಬರುತ್ತೆ? ಮಿಲಿಯನ್ ಗುಂಪು ಬರುತ್ತೆ, ಕರೆಕ್ಟಾ? ಮಿಲಿಯನ್ ಗುಂಪು ಬರುತ್ತೆ. ಹೆಂಗೆ ಓದಬೇಕು? 32,604,909. ಒಪ್ತೀರಾ? 32,604,909. ಇಲ್ಲಿ ಬರೀಲ್ಲ ನಾನು? ಓಕೆ, 32,604,909. ಕರೆಕ್ಟಾ? ಈಗ ನಾವೇನು ಮೌಖಿಕವಾಗಿ ಹೇಳಿದ್ವಿ ರಿಷಿತಾ, ನಾವೇನು ಮೌಖಿಕವಾಗಿ ಹೇಳಿದ್ದೀವಿ ಅದನ್ನೇ ನಾವೇನು ಮಾಡಬೇಕಾಗ್ತದೆ? ಅಕ್ಷರಗಳಲ್ಲಿ ಬರಿಬೇಕು. ಬರೆಯೋಣ. ಕನ್ನಡ ಬರಬೇಕು ಇದಕ್ಕಷ್ಟೇ. ಕನ್ನಡ ಬಂತಂದರೆ ಈ ಕೆಲಸ ಭಾಳ ಸುಲಭ. ಬರೆಯೋಣ ಬನ್ನಿ. 32 ಮಿಲಿಯನ್ 604,000 1,909. ಕರೆಕ್ಟ್ ಇದೆಯಾ ಸ್ನೇಹ? ಲಕ್ಷ್ಮಿ, ಕರೆಕ್ಟ್ ಇದೆಯಮ್ಮ? ರೈಟ್. ಬರಿತಿದ್ದೀರ ಎಲ್ಲರೂ? ಎಲ್ಲಿ ಭೈರವಿ? 32 ಆಗ್ಬಿಟ್ಟಿದೆಯಲ್ಲ ಅದು. ಸ್ನೇಹ 32. ವೆರಿ ಗುಡ್, ವೆರಿ ಗುಡ್. ನನಗೆ ಕನ್ನಡ ಬರಲ್ಲಪ್ಪ, ನಾನು ಕನ್ನಡ ಸ್ವಲ್ಪ ಕಡಿಮೆ, ಕ್ಷಮಿಸ್ಬಿಡ್ರಿ ಆಯ್ತಾ? ಬರ್ತಿದ್ದೀಲ್ಲ ಕರೆಕ್ಟಾಗಿ? ಕರೆಕ್ಟಾಗಿ ಬರ್ತಿದ್ದೀಲ್ಲ? ಸಾಕ್ಬಿಡು. ಸರಿಯಪ್ಪ, ಮುಂದೋಗೋಣ. ಇದು ಸಹ ಅದೇ ರೀತಿ ಮಾಡಬೇಕಾಗ್ತದೆ. ಇದು ಕೊನೆಯದು ನಾನು ಕ್ಲಾಸಲ್ಲಿ ಮಾಡಿಸೋದು, ನಾವು ತರಗತಿಯಲ್ಲಿ ಮಾಡೋದು ಇದು ಕೊನೆಯದು. ಮುಂದಿನ ಎಲ್ಲ ಸಂಖ್ಯೆಗಳಿಗೆ ಜಾಗ ನೀವೇ ಬಿಟ್ಕೊಬೇಕು, ಆಯಿತಾ? ಸರಿನಾ? ಸಮಯ ಕಡಿಮೆ ಇರೋ ಕಾರಣಕ್ಕೆ ತರಗತಿ ಇವತ್ತೇ ಮುಗಿಸ್ಬೇಕು ನಾವು. ಸೊ ಮುಂದಿನ ಎಲ್ಲ ಸಂಖ್ಯೆಗಳನ್ನು ಅಕ್ಷರಗಳಲ್ಲಿ ಬರಿಬೇಕಲ್ಲ, ಅದು ನೀವೇ ಮಾಡಬೇಕು. ಆಮೇಲೆ ನೋಡಿ ಇದನ್ನು ಹೇಗೆ ಮಾಡೋದು? 6 3 2 0 3 7 5 6. 3 ಅಂಕೆ ಬಿಟ್ಟು ನಾವು ಅಲ್ಪ ವಿರಾಮ ಹಾಕಬೇಕು, ಕರೆಕ್ಟಾ? ಸೊ ಇಲ್ಲೇನಾಗ್ತದೆ? ಬಿಡಿ 10 100. ಹೌದಾ? ಇದು ಯಾವ ಗುಂಪು? ಯಾವ ಗುಂಪಾಗುತ್ತೆ ಮಕ್ಕಳಿದು? ಸಾವಿರದ ಗುಂಪು, ಕರೆಕ್ಟಾ? ಇದು ಯಾವ ಗುಂಪಾಗುತ್ತೆ? ಮಿಲಿಯನ್ ಗುಂಪಾಗುತ್ತೆ. ಹೌದ್ರಾ?
ಸೊ ಮಿಲಿಯನ್, ಸಾವಿರ, ಬಿಡಿ ಹತ್ತು ನೂರು. ಯಾವ ರೀತಿ ಓದ್ಬೋದು? 63 ನೋಡ್ರಿ, ಇದು ಜೋಡಿ ಇದಾವೆ ತಾನೆ, ಎಲ್ಲವೂ ಒಟ್ಟಿಗೆ ಇರ್ತವೆ, ಈ ಗುಂಪು ಒಟ್ಟಿಗೆ ಇರುತ್ತೆ. ಇದು ಅದಕ್ಕೆ ಏನಂತ ಓದ್ಬೇಕಿದ್ದಾನೆ? 63,203,756. ತಪ್ಪಾಗಲೇಬಾರ್ದು ಯಾವ ಕಾರಣಕ್ಕೂ. ನೀವು ಅಂತಾರಾಷ್ಟ್ರೀಯ ಪದ್ಧತಿನಾದ್ರೂ ದಶಮಾನ ಪದ್ಧತಿನಾದರೂ ಆಗಲಿ, ಯಾವ ಕಾರಣಕ್ಕೂ ಸಂಖ್ಯೆಗಳನ್ನು ಓದೋದ್ರಲ್ಲಿ ಅಥವಾ ಅಕ್ಷರಗಳಲ್ಲಿ ಬರೆಯೋದ್ರಲ್ಲಿ ತಪ್ಪಾಗಬಾರ್ದು. ಸರಿನಾ? ಸೊ ಏನಿದೆ ಮುಂದೆ ನೋಡಿ, ಇದನ್ನು ಅಕ್ಷರಗಳಲ್ಲಿ ಬರೆಯೋದಾದ್ರೆ ಏನಾಗ್ತದೆ? 60 ಇಲ್ಲ ಕರೆಕ್ಟ್ ಇದೆ. 63,000 ಅಲ್ಲ ರೀ, 63 ಮಿಲಿಯನ್ ತಾನೇ? ಮಿಲಿಯನ್ 203,000 ಮತ್ತೆ ಇದೇ ಥರ ಬರೆದ್ಬಿಟ್ನಲ್ಲ. ರೈಟ್, ಕರೆಕ್ಟ್, ಥ್ಯಾಂಕ್ ಯು. 203 ಮತ್ತೆ ಹಾಗೆ ಬರಿತಾ ಇದ್ದೇನೆ. 3,756. ಸರಿ ಆಯ್ತಾ ಮಕ್ಕಳೇ? ಕೋಷ್ಟಕದಲ್ಲಿ ಬರೀಲ್ಲ. 63,203,756 ಕರೆಕ್ಟ್ ಕೊಡ್ತಾ ಇಲ್ವಾ? ಓಕೆ, ಸೊ ಇಲ್ಲಿಂದ ಮುಂದಿರ್ತಕ್ಕಂಥ ಸಂಖ್ಯೆಗಳನ್ನು ನೀವು ಮನೆಗೆಲಸದ ರೀತಿ ನಿಮ್ಮ ಫೇರ್ ಬುಕ್ಕಲ್ಲಿ, ನೋಟ್ ಬುಕ್ಕಲ್ಲಿ ಬರ್ಕೊಂಬಿಡಿ. ಬೆಳಗ್ಗೆ ಜಾಗ ಬಿಟ್ಟಿದ್ದೀರಲ್ವಾ, ಅದೇ ಮಾದರಿಯಲ್ಲಿ, ಆಯಿತಾ? ಸೊ ಇಲ್ಲಿ ನೋಡಿ, ಮುಂದಿನ ಸಂಖ್ಯೆ ಈ ರೀತಿ ಇದೆ. ಸಂಖ್ಯೆನಷ್ಟೇ ಬರ್ಕೊಳ್ಳಿ ಜಲ್ದಿ. ಅದಕ್ಕೆ ಸೂಕ್ತವಾಗಿ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಟ್ಟು ಮುಂದುವರಿಯೋಣ. ಆದರೆ ಒಂದು ಸರಿ ಓದೋಣ, ಕ್ಲಾಸಲ್ಲಂತೂ ಓದೋಣ, ಆಯಿತಾ? ನಾನು ಇದಕ್ಕೆ ಅಲ್ಪವಿರಾಮ ಹಾಕುವುದಾದರೆ 3 ಅಂಕೆ ಬಿಟ್ಟು ಅಲ್ಪವಿರಾಮ ಹಾಕಬೇಕು. ಸೊ ಇಷ್ಟ ಆಗ್ತದೆ ಇದು. ಇದನ್ನು ಹೇಗೆ ಓದಬೇಕು? ಇದನ್ನು ಹೇಗೆ ಓದಬೇಕು? 9,58,54,24. ಕೆಲವ್ರು ಕನ್ಫ್ಯೂಸ್ ಆಗಿದ್ದೀರಾ? ನೀನು ಓದ್ತೀನಮ್ಮ? ಓದ್ತಿದ್ದಾನ? ಓದ್ ನೋಡೋಣ. 9 ಮಿಲಿಯನ್, 98 ಬಿಲಿಯನ್, 54,24. ಸರಿ, ಕರೆಕ್ಟ್. ಇಲ್ಲಿ ನೋಡಿ ಏನಾಗ್ತದೆ, ಇದನ್ನು ಬರಿತಾ ಹೋಗ್ಲಾ ಇದಲ್ಲಿ? 4 2 0 4 5 0 8 9 0 9 ಟಡಡ 9 ಬಿಲಿಯನ್. ಬೆಸ್ಟ್ ಏನಪ್ಪ, ಯಾವಾಗಲೂ ನಾವು ಅಲ್ಪವಿರಾಮ ಹಾಕ್ಬಿಟ್ರೆ ಬಗೆಹರಿದೋಗ್ಬಿಡುತ್ತೆಲ್ಲ. 3 ಅಂಕೆ ಬಿಟ್ಟು ಅಲ್ಪವಿರಾಮ ನಾನು ಹಾಕ್ಬಿಡ್ತೀನಪ್ಪ. ಈಗ ಚೆನ್ನಾಗಾಗತ್ತೆ ನೋಡ್ರಿ, ಗುಂಪು ಕಾಣುತ್ತೆ ನನಗೆ. 9 ಬಿಲಿಯನ್ 98 ಮಿಲಿಯನ್ 54,024. ಮುಗಿತಾ ಸಾಗರ್? ಈಸಿ ಇದೆ ಅಲ್ವಾ ಅಜಯ್? ಈಸಿ ಇದೆ. ಮುಂದೋಗೋಣ, ಚಲ್. ಓಕೆ, ಇದು ಸಹ ಅದೇ ರೀತಿ ಇದೆ. ಸಂಖ್ಯೆನ ಬರ್ಕೊಳ್ಳಿ ಮಕ್ಕಳೇ. ಕೋಷ್ಟಕದಲ್ಲೂ ಬರೆದಿದ್ದೀನಿ. 3 ಅಂಕೆ ಬಿಟ್ಟು ಅಲ್ಪವಿರಾಮನೂ ಸಹ ಹಾಕಿದ್ದೀನಿ. ಕರೆಕ್ಟ್ ಇದೆಯಾ? 2 ಬಿಲಿಯನ್ 395,000 ಅಲ್ಲ, 905,000. ಕ್ಲಿಯರ್? ಮುಂದಿನ ಸಂಖ್ಯೆ 3 ಅಂಕೆ ಆದಮೇಲೆ ನಾವು ಅಲ್ಪವಿರಾಮ ಹಾಕೋಣ. ಎಲ್ಲ ಬರೆಯೋದು ನಿಲ್ಲಿಸಿ ಮೊದಲು ಓದಿರಿ ನೋಡೋಣ ಏನಾಗುತ್ತೆ ಇದು. ಬಿಡಿ 10 100 ಇವೆಲ್ಲ ಏನು? 1000 ಆದಮೇಲೆ ಬರೋದು ಮಿಲಿಯನ್. 600
ಕ್ಲಿಯರ್? ಬರೋಬರಿ. ರೈಟ್. 606 ಮಿಲಿಯನ್ 606,902,58. ಆಯಿತಾ? ಇದನ್ನು ಅಕ್ಷರಗಳಲ್ಲೂ ಬರಿಬೇಕು ನೀವು. ಆಮೇಲೆ ಅದಕ್ಕೆ ಸೂಕ್ತವಾದ ಜಾಗನ ಬಿಟ್ಕೊಳ್ಳಿ. ಕ್ಲಾಸ್ ಮುಗಿದ ನಂತರ ಬರೆಯಂತಾರೆ. ಸರಿನಾ? ರೈಟ್. ಅದೇ ರೀತಿ ಇಲ್ಲೊಂದಿದೆ. ಇನ್ನೊಂದು ಏನಾಗ್ತದೆ? 3 ಅಂಕೆ ಬಿಟ್ಟು ಅಲ್ಪ ವಿರಾಮ ಹಾಕೋಣ. ಏನು ಬರುತ್ತಪ್ಪ? ಏನಾಗ್ತದೆ ಓದಿದ್ರೆ? ಇದು ಬಿಡಿ 100, ಇದು 1000, ಇದು ಮಿಲಿಯನ್, ಇದು ಬಿಲಿಯನ್. 570. ಸೊ 57,000 ಅಲ್ಲಪ್ಪ, ಅದು 570,000. ಸರಿನಾ? 3 ಒಟ್ಟೊಟ್ಟಿಗೆ ಹೇಳ್ಬೇಕು ನಾವು. 570,948 ಅಂತ ಓದಬೇಕಾಗ್ತದೆ. ಮುಂದೆ ಹೋಗೋಣ. ಕೋಷ್ಟಕದಲ್ಲಿ ಬರೆಯೋದಿಲ್ಲ. ರೈಟ್. ಇಲ್ಲಿಂದ ಬರೀ ಓದ್ಕೊಂತ ಹೋಗೋಣ ಸಾಕು. ಮುಂದಿನ ಸಂಖ್ಯೆ. ರೈಟ್. ಸೊ ಈ ಸಂಖ್ಯೆ ಬರ್ಕೊಳ್ಳಿ. ನೀವು ಬರಿತಾನೆ 3 ಸಂಖ್ಯೆಗೆ 0 ಇದನ್ನ ಇಟ್ಬಿಡ್ಬೇಕು, ಅಲ್ಪ ವಿರಾಮನ. ನೋಡಿ, ಅಲ್ಪ ವಿರಾಮ ಹಾಕ್ತೀನಿ. ಏನಂತ ಓದ್ಬೋದು? 9 ಬಿಲಿಯನ್ 606 ಮಿಲಿಯನ್ 40. ಕ್ಲಿಯರ್? ಕರೆಕ್ಟ್ ಇದೆ? ಓಕೆ, ಗುಡ್. ಖಂಡಿತ ಇದೆಯಪ್ಪ? ಇಲ್ಲಮ್ಮ, ಇಲ್ಲ. ನೋಡಿ, ಇದನ್ನೇನಂತ ಓದ್ಬೋದು ಮಕ್ಕಳೇ? 4,249,850. ಕರೆಕ್ಟಾ? ಗುಡ್. ಎಷ್ಟೇ ಇರೋದು. ಸೌಜನ್ಯ, ಇದನ್ನೊಂದ್ಸರಿ ಓದ್ತೀಯಕ್ಕಂದ? ಈ ಸಂಖ್ಯೆನ ಓದ್ತೀಯ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ? ಓದಮ್ಮ. 4,700,000,000. ಇದು 4 ಬಿಲಿಯನ್ ಕರೆಕ್ಟ್ ಹೇಳಿದೆ. ಇದು 3 ಜೊತೆಗಿದೆ. ಈ 2 ಅಲ್ಪ ವಿರಾಮದ ನಡುವೆ ಇದಾವಲ್ಲ, ಏನಂತ ಓದ್ಬೇಕು? ಅದನ್ನು ಒಟ್ಟಿಗೆ ಓದಬೇಕು. 748 ಮಿಲಿಯನ್. ಸುಮ್ಮನಿರಲ್ಲ, ಎಲ್ಲರೂ ಸುಮ್ಮನಿರಿ. ಹೊಸ್ದಾಗಿ ಓದಮ್ಮ ಸೌಜನ್ಯ. 4,700,000,000,9. ಇದೆಷ್ಟಿದಾವೆ ಜೋಡಿ? ಎಷ್ಟಿದಾವೆ ಇವು? ಏನಂತ ಓದ್ಬೇಕು? 291,850. ಥ್ಯಾಂಕ್ ಯು. ಇನ್ನೊಂದು ಸಂಖ್ಯೆ ನೀನೇ ಓದ್ಬೇಕಮ್ಮ. ಬನ್ನಿ ಹೋಗೋಣ ಇನ್ನೊಂದು ಸಂಖ್ಯೆಗೆ. ಈ ಸಂಖ್ಯೆ ನೀನೇ ಓದ್ಬೇಕು. ಮೊದಲು ಬರ್ಕೊಳ್ಳಮ್ಮ, ಮೊದಲು ಬರ್ಕೊಳ್ಳಿ. ಮೂರು ಅಂಕೆ ಆದಮೇಲೆ ನಾವು ಅಲ್ಪ ವಿರಾಮ ಹಾಕಿದ್ದೀವಿ. ಸೌಜನ್ಯ ಓದ್ರಿ ಜೋರಾಗಿ. 6 ಬಿಲಿಯನ್. ಕರೆಕ್ಟ್. ಮುಂದೆ ಮುಂದೆ ಏನಿದೆ? ಏನೂ ಇಲ್ಲ. 0 ಇದ್ರೆ ಏನೂ ಓದೋದಿಲ್ಲ ನಾವು. ಬಿಡಬೇಕು, ಅದನ್ನೆಲ್ಲ ಬಿಡಬೇಕು. 6 ಬಿಲಿಯನ್. ಇಲ್ಲಿ ಮಿಲಿಯನ್ ಬರಬೇಕಿತ್ತು. ಮಿಲಿಯನ್ ಏನೂ ಇಲ್ಲಲ್ಲ, ಬಿಡು ಅದನ್ನು. ನೆಕ್ಸ್ಟ್ ಏನಿದೆ? 4,000,000. ಹಾಂ ಸೌಜನ್ಯ ಇದು ಸೌಜನ್ಯಗೆ ಅಷ್ಟೇ ಅಲ್ಲ, ಎಲ್ಲರೂ ಕೇಳ್ರಲ್ಲ. ಅಜಯ್ ಕರೆಕ್ಟಾಗಿ ಕೇಳ್ರಲ್ಲಿ. ನಾವು ಇಲ್ಲಿ ನಾವು ಅಲ್ಪ ವಿರಾಮ ಹಾಕಿದ್ದೀವಲ್ಲಮ್ಮ. ಇಲ್ಲೊಂದು ಅಲ್ಪ ವಿರಾಮ, ಇಲ್ಲೊಂದು ಅಲ್ಪ ವಿರಾಮ, ಇಲ್ಲೊಂದು ಅಲ್ಪ ವಿರಾಮ ಹಾಕಿದ್ದೀವ. ಇವು 3 ಕೂಡಿಸಿ ಹೇಳ್ಬೇಕು ನಾವು ಓದ್ಬೇಕಾರೆ. ಇದು 4,000, 70,000 ಈ ಥರ ಎಲ್ಲ ಹೇಳೋಂಗಿಲ್ಲ. 470. ಏನು 470? ಯಾವ ಜಾಗದಲ್ಲಿದೆ ಅದು? 1000ದ ಜಾಗದಲ್ಲಿದೆ. 470 1002.
ಇರ್ತಾಯ್ತಾ? ನೀ ಇಲ್ಲಿ ಬಂದು ತಡವರ್ಸ್ಬೇಡ. ಮಿಲಿಯನ್ ಜಾಗದಲ್ಲಿ ಏನೂ ಇಲ್ಲ. ಕರೆಕ್ಟಾಗಿ ಕೂರಮ್ಮ, ಮಿಲಿಯನ್ ಜಾಗದಲ್ಲಿ ಏನೂ ಇಲ್ಲ ಇಲ್ಲಿ. ಕರೆಕ್ಟಾ? ಸೊ ಏನಂತ ಮಾಡೋದು? ಬಿಟ್ಬಿಡೋದು ಅಷ್ಟೇ, ಬಿಟ್ಬಿಡ್ರಿ. 0 ಇದೆಯಲ್ಲ. 6,470,2 ಅಷ್ಟೇ. ಮುಂದಿನ ಸಂಖ್ಯೆಗೆ ಹೇಳ್ಬೇಕಮ್ಮ ನೀನೇ. ಮೊದಲು ಬರ್ಕೊಳ್ಳಿ. ಓಹ್, ಸಂಖ್ಯೆಗಳೆಲ್ಲ ಮಾಯ ಆಗಿಬಿಟ್ರು, ಮುಗಿದೇ ಹೋಗ್ಬಿಡ್ತು ಸಂಖ್ಯೆಗಳೆಲ್ಲ. ಎನಿವೇಸ್, ಅಕ್ಷರಗಳನ್ನು ಸಂಖ್ಯೆಗಳಲ್ಲಿ ಬರೆಯುವುದು. ಶೀಘ್ರ ಬರ್ಕೊಳ್ಳಿ, ಶೀಘ್ರ ಬರ್ಕೊಳ್ಳಿ. ಅಕ್ಷರಗಳನ್ನು ಸಂಖ್ಯೆಗಳಲ್ಲಿ ಬರೆಯುವುದು. ಅಕ್ಷರಗಳನ್ನು ಸಂಖ್ಯೆಗಳಲ್ಲಿ ಬರೆಯುವುದು. ಅಕ್ಷರಗಳನ್ನು ಸಂಖ್ಯೆಗಳಲ್ಲಿ ಬರೆಯುವುದು. ಸೊ ಮುಂದೆ ಹೋಗೋಣ ಮಕ್ಕಳೇ. ಹಾಂ, ಓಕೆ ಓಕೆ ಓಕೆ. ರೈಟ್, ಮುಂದೆ ಹೋಗ್ಬೋದಾ? ಎಲ್ಲಿಗೆ ಹೋಗ್ಬೇಕು? ಸಾಗರ್, ಎಲ್ಲಿಗೆ ಹೋಗ್ಬೇಕಂತ ನಾನು? ಇಲ್ಲಿ ಅಕ್ಷರಗಳಲ್ಲಿ ಕೊಟ್ಟಿದ್ದಾರೆ. ಬೆಳಿಗ್ಗೆ ಇದೇ ರೀತಿ ನೋಡಿದ್ವಿ ನಾವು. ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿ ಮಾಡಬೇಕಾದ್ರೆ ಅಕ್ಷರಗಳಲ್ಲಿತ್ತು, ಅದನ್ನು ಸಂಖ್ಯೆ ರೂಪಕ್ಕೆ ತಂದಿದ್ವಿ. ಕರೆಕ್ಟಾ? ಸೊ ಇದನ್ನೆಲ್ಲ ಬರ್ಕೊಳಕ್ಕೆ ಟೈಮ್ ಆಗಲ್ಲ. ನೀವೇನು ಮಾಡಿರಿ, ಸಂಖ್ಯೆ ರೂಪದಲ್ಲಿ ಬರೆದ್ಬಿಟ್ರಿ. ಈಗ ಆಮೇಲೆ ಅಕ್ಷರ ರೂಪಕ್ಕೆ ಮಾಡೋಂತ್ರಿ ನಿಮ್ಮ ಸಮಯದಲ್ಲಿ. ಸರಿನಾ? ನೋಡಿ, ಅಕ್ಷರ ರೂಪದಲ್ಲಿದೆ 3,114,567,715. ಕಷ್ಟ ಅನ್ಸುತ್ತಲ್ಲ? ಕಷ್ಟ ಅನ್ಸುತ್ತಾ? ಈಸಿಯಾಗಿ ಹೇಳ್ಕೊಡ್ಲಾ? ಒಂದು ಮೆಥಡ್ ಹೇಳ್ಕೊಡ್ಲಾ? ಫಸ್ಟ್ ಕೋಷ್ಟಕದಲ್ಲಿ ಬರ್ದು ತೋರಿಸ್ತೀನಿ ನಿಮಗೆ, ಆಮೇಲೆ ಈಸಿ ಮೆಥಡ್ ಏನಂತಲೂ ಹೇಳ್ಕೊಡ್ತೀನಿ. 3 ಬಿಲಿಯನ್. ಬಿಲಿಯನ್ ಎಲ್ಲಿದೆ? ಇಲ್ಲಿದೆ. ಎಷ್ಟಿದೆ? 3 ಇದೆ. ಕರೆಕ್ಟಾ? ಮಾಡಬಾರ್ದ ಮಾತಾರ? 214 ಮಿಲಿಯನ್. ಮಿಲಿಯನ್ ಎಷ್ಟಿದೆ? 214 ಮಿಲಿಯನ್. ಕರೆಕ್ಟಾ? 567,000. ಕರೆಕ್ಟ್? 115. ಓ, 715. ಓಕೆ, 715. ಇದು ನೋಡಲಿಲ್ಲ ನಾನು. 115 ಅಂತ ಅದನ್ನು ಅಷ್ಟೇ ಹಾಕ್ಬಿಟ್ಟೆ. 715. ಥ್ಯಾಂಕ್ ಯು ಪ್ರತೀಕ್. ಕರೆಕ್ಟ್ ಇದೆಯಾ? ಬಟ್ ಕೋಷ್ಟಕ ಇಲ್ಲದೆ ನಾವು ಹೇಗೆ ಬರೆಯೋದು ಇದನ್ನು? ಕೋಷ್ಟಕ ಇಲ್ಲದೆ ಹೇಗೆ ಬರೆಯೋದು ಅದನ್ನು ನೋಡ್ತೀರಾ? ಬಿಲಿಯನ್ ಅಂದ ತಕ್ಷಣ ನಿಮಗೆ ಬರಬೇಕು 3 ಬಿಲಿಯನ್ ಅಂತ ಹೇಳಿದ್ದಾರೆ. 3 ಬಿಲಿಯನ್, ಹೌದಾ? 3 ಬರೆದು ಬಿಡ್ತೀರಿ. ಬಿಲಿಯನ್ ಆದಮೇಲೆ ಮತ್ತೆ 3 ಜನ ಯಾರು ಬರ್ತಾರೆ? ಮಿಲಿಯನ್ ಬರ್ತಾರೆ. ಅವರಾದ್ಮೇಲೆ 3 ಜನ ಯಾರು ಬರ್ತಾರೆ? ಇವರು ಮಿಲಿಯನ್ ಬಂದರು, ಇವರು 1000 ಬಂದರು. ಆಮೇಲೆ ಬಿಡಿ, ಅದು 110 ಬಿಡಿ, 110 ಬಿಡಿ, ಹೌದಾನೆ? ಅಥವಾ ಬಿಡಿ 10 100, ಅವ್ರು 3 ಜನ ಇರ್ತಾರೆ. ಇಷ್ಟು ಜಾಗ ಬಿಟ್ಕೊಂಡ್ಬಿಡ್ರಿ ನೀವು. ಕರೆಕ್ಟ್ ಇದೆ ಹೇಳಿದ್ದು ನಾನು? 3 ಬಿಲಿಯನ್ 214 ಮಿಲಿಯನ್. ಮಿಲಿಯನ್ ಎಷ್ಟಿದೆ? 214. ಕರೆಕ್ಟ್ ಹೇಳಿದ್ದೀನ? ಅದಾದಮೇಲೆ 567,000. 715. 715. ಕರೆಕ್ಟ್ ಆಯ್ತಾ? ತಪ್ಪಾಗತ್ತಲ್ಲ? ಈ ಥರ ಬರ್ತಾರೆ, ತಪ್ಪಾಗೋದಿಲ್ಲ. ಅರ್ಥ ಆಯ್ತರ? ಸ್ಥಾನ ಬೆಲೆಗಳು ಗೊತ್ತಿರ್ಬೇಕು ನಿಮಗೆ. ಬಿಲಿಯನಲ್ಲಿ ಎಷ್ಟು ಸ್ಥಾನಗಳಿದ್ದಾವೆ? ಮಿಲಿಯನಲ್ಲಿ ಎಷ್ಟು ಸ್ಥಾನಗಳಿದ್ದಾವೆ? 1000ದಲ್ಲಿ ಎಷ್ಟಿದ್ದಾವೆ? ಬಿಡಿ 10 100ರಲ್ಲಿ ಎಷ್ಟಿದ್ದಾವೆ? ಸುಭಾಷ್ ಎಷ್ಟಿದಾವೆ ಅಂತ ನೋಡ್ಬೇಕು ನಾವು. ಅಷ್ಟು ಜಾಗ ಬಿಟ್ಕೊಂಡ್ರು ನಿಮಗೆ ಕರೆಕ್ಟ್ ಆಗ್ತದೆ. ನೋಡಿ, ಇಲ್ಲೊಂದು ಅದೇ ರೀತಿ ಮಾಡೋಣ. 6 ಮಿಲಿಯನ್ ಅಂತ ಹೇಳಿದ್ದಾರೆ. ಈ ಬಿಲಿಯನ್ ಏನಾದ್ರು ಇದೆಯಾ? 6 ಮಿಲಿಯನ್ ಮುಗೀತು. ಮಿಲಿಯನ್ ಆದಮೇಲೆ ಯಾರು ಬರ್ತಾರೆ? ಮಿಲಿಯನ್ ಆದಮೇಲೆ ಯಾರು ಬರ್ತಾರೆ? ಇಲ್ಲಿ 1000ದವ್ರು ಬರ್ತಾರೆ ತಾನೆ? 3 ಜನ. 1000 ಆದಮೇಲೆ 110 ಬಿಡಿ. ಕರೆಕ್ಟಾ? 110 ಬಿಡಿ, ಅಥವಾ ಬಿಡಿ 10 100. ಸೊ ಇಷ್ಟು ಸಂಖ್ಯೆಗಳು ನಾವು ಭರ್ತಿ ಮಾಡಬೇಕು. 6,116,826. ಕರೆಕ್ಟ್ ಆಯಿತಾ? ನಾವು ಬರ್ತಿರೋದು ರೈಟ್? ಕರೆಕ್ಟ್ ಇದೆ ಅಲ್ವಾ? ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಇಲ್ಲೇನಿದೆ?
9 ಬಿಲಿಯನ್ ನೋಡ್ರಿ, ಇಷ್ಟಕ್ಕೆ ನಿಂತುಬಿಡಿ. 9 ಬಿಲಿಯನ್ ಇದೆ, 9 ಬಿಲಿಯನು. ಬಿಲಿಯನ್ ಆದಮೇಲೆ ಯಾರು ಬರ್ತಾರೆ? ಮಿಲಿಯನ್ ಬರ್ತಾರೆ. ಮಿಲಿಯನ್ ಆದಮೇಲೆ ಯಾರು ಬರ್ತಾರೆ? ಸಾವಿರದವ್ರು ಬರಬೇಕು. ಸಾವಿರದವ್ರು ಆದಮೇಲೆ 110 ಬಿಡಿ, ಕರೆಕ್ಟಾ? 110 ಬಿಡಿ ಅವರು ಬರಬೇಕು, ಅಥವಾ ಬಿಡಿ 10 100 ಆ ಕಡೆಯಿಂದ ಎಣಿಸಿದ್ರೆ ನೀವು. ಹೌದಾ? ಇಷ್ಟು ಜಾಗಗಳಿದ್ದಾವೆ ಅಂತ ಅರ್ಥ. ಸಾಗರ್, ಇಷ್ಟು ಜಾಗಗಳಿದ್ದಾವೆ. 9 ಬಿಲಿಯನ್ 972 ಮಿಲಿಯನ್. 972 ಮಿಲಿಯನ್. ಮಿಲಿಯನ್ ಎಷ್ಟಿದೆ? 972 ಮಿಲಿಯನ್. 972 ಮಿಲಿಯನ್ ಆದಮೇಲೆ 254 ಸಾವಿರದ. ಸಾವಿರ ಎಷ್ಟಿದೆ? 254,635. 635. ಕರೆಕ್ಟ್ ಆಯಿತಾ? ಕರೆಕ್ಟ್ ಆಯಿತಾ? ಕೋಷ್ಟಕದ ಸಹಾಯವಿಲ್ಲದೆ ನಾವು ನೇರವಾಗಿ ಬರಿಬೋದು. ಒಪ್ತೀರಾ? ಕರೆಕ್ಟ್? ಮುಂದೋಗ್ಬೋದಾ ಆರಾಧ್ಯ? ಈಗ ಬೇಡ ತಡಿಯಪ್ಪ, ಆಮೇಲೆ. ಹಾಂ, ನೋ ಪ್ರಾಬ್ಲಮ್. 7 ಬಿಲಿಯನ್ 3 ಮಿಲಿಯನ್ 400. ಬರೀರಿ ನೋಡೋಣ, ಯಾರು ಬರೀತೀರಾ? ನೋಟ್ಬುಕ್ಕಲ್ಲಿ, ರಫ್ ನೋಟ್ಬುಕ್ಕಲ್ಲಿ ಬರೀರಿ. ರಫ್ ನೋಟ್ಬುಕ್ಕಲ್ಲಿ ಟ್ರೈ ಮಾಡಿರಿ. ಸಾಗರ್ ಪಾಟೀಲ್, ರಫ್ ನೋಟ್ಬುಕ್ಕಲ್ಲಿ ಬರೀದಾನ? ಇದನ್ನು ಬರ್ಕೊಂತ ಕೂರಬೇಡಿ, ಇದನ್ನು ಬರಿಬೇಡ್ರಿ, ಡೈರೆಕ್ಟ್ ಉತ್ತರ ಬರೀರಿ. ಏನು ಬರ್ಬೋದು? ಭಾಳ ಜನ ಏನು ಬರೀತಾರೆ ಗೊತ್ತಾ? ಇದನ್ನು ಬರೀತಾರೆ ನೋಡ್ರಿ. 7 ಬಿಲಿಯನ್ 304 ಅಲ್ಲ 3 ಮಿಲಿಯನ್ 400. ಇದನ್ನು ಬರ್ದಿದ್ದೀರಾ ಯಾರಾದರೂ? ಯಾರಾದರೂ ಬರ್ದಿದ್ದೀರಾ? ಕೈ ತೋರಿಸ್ಬಾರ್ದು ಆ ಥರ. ಯಾರಾದರೂ ಬರ್ದಿದ್ದೀರಾ? ತಪ್ಪದು. ಏನಾಗುತ್ತಿದು? 73,400 ಆಯ್ತು. ಇದು 73,400 ಆಗುತ್ತೆ. ಇದು ತಪ್ಪಾಗುತ್ತೆ. ಇದು 7 ಬಿಲಿಯನ್ ಇದೆಯಾ ಇದರಲ್ಲಿ? ನೀವೇ ಹೇಳಿ. 73,400 ಆಗಲಿಲ್ವ ಮಕ್ಕಳೇ ಇದು? ರೈಟ್, ಇದು ತಪ್ಪಾಗುತ್ತೆ. ಅವ್ರು ನೀವೇನು ಮಾಡಿದ್ದೀರಿ ಗೊತ್ತಾ? ಪದಗಳನ್ನು ನೇರವಾಗಿ ಸಾಂಖ್ಯಿಕ ರೂಪದಲ್ಲಿ ಬರೆದಿದ್ದೀರಾ ನೀವು. 7 ಬಿಲಿಯನ್ ನೋಡ್ರಿ, 7 ಅಂತ ಹಾಕಿದ ಮೇಲೆ ಇದು ಬಿಲಿಯನ್ ಆಯಿತಾ? ಮುಂದೆ ಯಾರು ಬರ್ಬೇಕು? ನೆಕ್ಸ್ಟು ಮಿಲಿಯನ್. ಎಷ್ಟು ಜನ ಇರ್ತಾರೆ? 3. ಸಾವಿರ ಮತ್ತು ಮಿಲಿಯನ್ ಆದಮೇಲೆ 1000 ಬರ್ಬೇಕು. ಅವ್ರು ಎಷ್ಟು ಜನ ಇರ್ತಾರೆ? 1000 ಆದಮೇಲೆ 110 ಬಿಡಿ, ಅವ್ರು 3 ಜನ ಇದ್ದಾರೆ. ಕರೆಕ್ಟಾ? ಇಷ್ಟು ಜನರೂ ತುಂಬಬೇಕು ನಾವು. ಈಗ ಅವರು ಬಿಲಿಯನ್ ಹೇಳಿದ್ರು, ಬಿಲಿಯನ್ ಬರೆದಿದ್ದೀವಿ. ನೆಕ್ಸ್ಟ್ ಬರೋದು ಮಿಲಿಯನ್, ಅದಾದಮೇಲೆ ಬರುವುದು 1000, ಅದಾದಮೇಲೆ ಬರುವುದು 110 ಬಿಡಿ. ಒಪ್ತೀರಾ? 7 ಬಿಲಿಯನ್ ಆಯಿತು, ಕೆಲಸ ಆಯಿತು ಅದರದ್ದು. ನೆಕ್ಸ್ಟ್ ಯಾರಿದ್ದಾರೆ? 3 ಮಿಲಿಯನ್. ಎಷ್ಟು? ಅಷ್ಟೇ ತಾನೇ? ಇಲ್ಲಿ ಬರೀ 3 ಬರೆದ್ರೆ ಸಾಕಲ್ಲ, 3 ಮಿಲಿಯನ್ ಆಯ್ತಲ್ಲ. ಇಲ್ಲಿ ಏನೂ ಇಲ್ಲ. ಹೌದಾ ಭೈರವಿ? 3 ಮಿಲಿಯನ್ ಅಷ್ಟೇ ಆಯಿತಾ? 1000 ಎಷ್ಟಿದೆ? 3 ಮಿಲಿಯನ್ ಆಯಿತು, ಬರೆದಿದ್ದೀವಿ. 1000ದ ಬಗ್ಗೆ ಏನಾರು ಮಾತಾಡಿದ್ದಾರಾ? ಏನಾದರೂ ಇದೆಯಾ ಮಾಹಿತಿ? ಏನೂ ಇಲ್ಲ. ಏನು ಹಾಕಬೇಕು? ಅಲ್ಲೂ ಸಹ 3 ಹಾಕಬೇಕು. 1000 ಏನು ಹೇಳಿಲ್ಲ ಅವರು, ಕೇಳಿಲ್ಲ. ರೈಟ್? 400 ಅಂತ ಇದೆ ಕೊನೆಗೆ. 400 ಅಷ್ಟೇ. ಬರ್ತಿದ್ದೀರಾ? ಸಾಗರ್, ಸುಭಾಷ್, ಈಗ ಬರ್ದೇನಪ್ಪ. ಮುಂದೆ ಹೋಗ್ಬೋದಾ ಮಕ್ಕಳೇ? ಅರ್ಥ ಆಗಿದೆ? ಮುಂದೆ ನೀವೇ ಟ್ರೈ ಮಾಡ್ತೀರಾ? ನೆಕ್ಸ್ಟ್ ನಂಬರ್ ನೀವೇ ಬರಿತೀರಾ ರಫ್ ನೋಟ್ಬುಕ್ಕಲ್ಲಿ? ಟ್ರೈ ಮಾಡಿರಿ. ಬರ್ದೆ? ವೆರಿ ಗುಡ್. ಹೆಂಗೆ ಬರ್ತೆಪ್ಪ? ಸರ್
ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. 65 ದೂ ಮಾಡ್ಕೊಂಬಿಡಮ್ಮ. ಹಾಂ, 65 ಅಂತ ಮಾಡ್ಕೊಂಬಿಡ. ಆಯಿತಾ, ಗುಡ್. 5 ಬಿಲಿಯನ್ ಮಕ್ಕಳೇ. 5 ಬಿಲಿಯನ್ ಅಂದಮೇಲೆ ನೆಕ್ಸ್ಟ್ ಮಿಲಿಯನಿಗೆ 3 ಜನ, 1000ಕ್ಕೆ 3 ಜನ, ಆಮೇಲೆ 110 ಬಿಡಿ, ಅವರಿಗೂ 3 ಸಂಖ್ಯೆ. 5 ಬಿಲಿಯನ್ 340 ಮಿಲಿಯನ್. 340 ಮಿಲಿಯನ್, ಇದು ಬಿಲಿಯನ್, ಇಲ್ಲಿ 340 ಮಿಲಿಯನ್. ಆಮೇಲೆ 765 ಸಾವಿರದ 765 ಸಾವಿರದ 110 ಬಿಡಿ ಎಷ್ಟಿದೆ? 28. 100 ಬಗ್ಗೆ ಏನಾರು ಹೇಳಿದಾರಾ? 100 ಬಗ್ಗೆ ಏನಾರು ಹೇಳಿದಾರಾ? ವೆರಿ ಗುಡ್. 100 ಬಗ್ಗೆ ಏನೂ ಹೇಳಿಲ್ಲ. ಅರ್ಥ ಆಗಿದೆಯಾ ಸೌಜನ್ಯ? ಅರ್ಥ ಆಯ್ತಮ್ಮ? ಅರ್ಥ ಆಯ್ತಾ ಇದು ಹೆಂಗೆ ಮಾಡೋದಂತ? ಸ್ಥಾನ ಬೆಳೆಗಳು ಗೊತ್ತಾಯ್ತಂದರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಈಸಿಯಾಗಿ. ಗುಡ್. ಇದನ್ನೊಂದು ಮಾಡೋಣ. 6 ಬಿಲಿಯನ್ 3 ಮಿಲಿಯನ್. 3 ಮಿಲಿಯನ್ ಅಂತಪ್ಪ. ಮಿಲಿಯನ್ ಎಷ್ಟು? ಇದು ಬಿಲಿಯನ್ ಆಯಿತು, ಇದು ಮಿಲಿಯನ್. ಮಿಲಿಯನ್ ಎಷ್ಟಿದೆ? ಬರೀ 3 ಇದೆ. ಎಷ್ಟು ಸಾವಿರ ಇದೆ? 600 ಸಾವಿರದ ಎಷ್ಟು ಸಾವಿರ? 600 ಸಾವಿರದ 440. 440. ಇದು 100ರ ಸ್ಥಾನ, ಇದು 10ರ ಸ್ಥಾನ, ಇದು ಬಿಡಿ ಸ್ಥಾನ. ಇಲ್ಲಿ ಮಧ್ಯದಲ್ಲಿ ಏನಿಲ್ಲ ಅಂದರೆ 2 0 ಹಾಕ್ಬಿಟ್ರೆ ಮುಗೀತು. ಅರ್ಥ ಆಯ್ತಾ? ನೀವು ತಪ್ಪು ಮಾಡೋ ಜಾಗಗಳೇ ಇವು. 0ಗಳನ್ನು ಹಾಕೋದಿಲ್ಲ, ಅಲ್ಲೇ ತಪ್ಪು ಮಾಡ್ತೀರ. ಮುಂದೆ ಹೋಗ್ಬೋದಾ? ಚಲೋ. 1 ಬಿಲಿಯನ್ 86 ಮಿಲಿಯನ್ 90,405. 4 ಆಗಿದೆ ಅದು. ಈ ಥರ ಬರಿಬಾರ್ದು, ಇದನ್ನು 4 ಅಂತ ಬರ್ಕೊಂಬಿಡಿ ಈ ರೀತಿ. ಆಯಿತಾ? ಸೊ 9 ಬಿಲಿಯನ್. ಬಿಲಿಯನ್ ಅಂದ ತಕ್ಷಣ 3 ಜಾಗ ಮಿಲಿಯನ್ಗೆ, ಮತ್ತು ಅಲ್ಲಿಂದ 3 ಜಾಗ ಸಾವಿರಕ್ಕೆ, 100 10 ಬಿಡಿ. 9 ಬಿಲಿಯನ್ 86 ಮಿಲಿಯನ್ 90 ಸಾವಿರದ ಎಷ್ಟು ಸಾವಿರ? 90 ಸಾವಿರ. ಇಲ್ಲಿ 100 ಸಾವಿರ ಬಗ್ಗೆ ಏನಾದ್ರು ಹೇಳಿದಾರಾ? ಇಲ್ಲ. ಅಲ್ಲೇನು ಬರ್ತದೆ? 0 ಬರ್ತದೆ. 90,405. 405. ಓ, 1 ಬಿಲಿಯನ್ ಅಲ್ಲ, ಸಾರಿ, ಕರೆಕ್ಟ್. 1 ಬಿಲಿಯನ್. ಥ್ಯಾಂಕ್ ಯು ಮನೋಜ್. 1 ಬಿಲಿಯನ್. ಕರೆಕ್ಟ್ ಇದೆಯಾ? ವೆರಿ ಗುಡ್. ಮುಂದೆ ಹೋಗ್ಬೋದಾ ಮಕ್ಕಳೇ? ರೈಟ್. 3 ಬಿಲಿಯನ್ 4 ಮಿಲಿಯನ್ 2012. 3 ಬಿಲಿಯನ್ ಇಲ್ಲೇ ಬರೆದ್ಬಿಡ್ಲಾ? 3 ಬಿಲಿಯನ್ 4 ಮಿಲಿಯನ್. ಮಿಲಿಯನ್ ಎಷ್ಟಿದೆ ಅಂತೆ? 4 ಮಿಲಿಯನ್. 2000 ಸಾವಿರ ಎಷ್ಟಿದೆ? ಬರೀ 2 ಇದೆ. 2012 ಇಷ್ಟೇ. ಇಷ್ಟೇ. ಈಗ ಉಳಿದಂಥ ಜಾಗಗಳಲ್ಲಿ ನಾವೇನು ಮಾಡಬೇಕಾಗತ್ತೆ? ಇಲ್ಲೆಲ್ಲ ನಾವು 0 ಹಾಕಬೇಕಾಗತ್ತೆ ಮಕ್ಕಳೇ. ಏನು ಹಾಕಬೇಕಾಗತ್ತೆ? 0 ಹಾಕಬೇಕಾಗತ್ತೆ. ಒಪ್ತೀರಾ? ಯಾ. ಮುಂದೆ ಹೋಗೋಣ. ಬರೀತಿದ್ದೀರಾ? ಸಂಖ್ಯೆ ಬರ್ಕೊಳ್ಳಿ. ರೈಟ್. ಮುಂದಿನ ಪ್ರಶ್ನೆ ಮಾಡಿ ನೋಡೋಣ. ನೀವೇ ಮಾಡಿ. 401 ಮಿಲಿಯನ್ 565 ಸಾವಿರದ 387. ಕರೆಕ್ಟ್ ಇದೆ? ನಾನು ಮಿಸ್ ಅಲ್ಲಪ್ಪ. ಇಲ್ಲಪ್ಪ, ನೀನು ಮಿಸ್ ಅಂದೆ. ನನಗೆ ಕೇಳಿಸ್ತಪ್ಪ. ನಾನು ಮಿಸ್ ಅಲ್ಲಪ್ಪ, ನಾನು ಸರ್. ಮುಂದೋಗ್ಬೋದಾ? ಚಾಲ. 6 ಮಿಲಿಯನ್ 316,826. 6 ಮಿಲಿಯನ್
316,826. ಅಭ್ಯಾಸ ಮಾಡಿದ್ರೆ ಬರ್ತದೆ. ಇಲ್ಲ ಕಂದ, ಸಂಖ್ಯೆಯ ಎಡಬದಿಯಲ್ಲಿ ಎಷ್ಟೇ ಸೊನ್ನೆ ಹಾಕಿದ್ರೂ ಉಪಯೋಗ ಇಲ್ಲ. ಈಗ ಒಂದಿದೆ, 0 ಒಂದಿದೆ, 0 0 ಒಂದಿದೆ, 0 0 0 ಒಂದಿದೆ. ಎಲ್ಲಾದ್ರ ಬೆಲೆ ಏನಿದೆ? ಒಂದೇ ತಾನೇ. ಇಲ್ಲಿ ಕೋಟಿ 0 ಹಾಕಿದ್ರೂ ಉಪಯೋಗ ಇದೆಯಾ? ಅದೇ ಆ ಕಡೆ ಆದರೆ ಮತ್ತೆ ಡಬಲ್ ಆಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಈ ಕಡೆ ಹಾಕಿದ್ರೆ ಏನಾದರೂ ಬೆಲೆ ಇದೆ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಸರಿನಾ? ಮುಂದಿನ ಪ್ರಶ್ನೆ. ಮನೆ ಕೆಲಸಕ್ಕೆ ಕೆಲವೊಂದು ಅಭ್ಯಾಸದ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಅಭ್ಯಾಸದ ಪ್ರಶ್ನೆಗಳಂದರೆ ಯಾವುದು ಗೊತ್ತಾ? ನಿಮ್ಮ ಪ್ರಣತಿ ಪುಸ್ತಕದಲ್ಲಿ ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿಯಲ್ಲಿ ಅಭ್ಯಾಸ 1.2 ಅಂತ ಇದೆ. ಅಭ್ಯಾಸ 1.2 ಅದು ಸಹ ಇವತ್ತಿನ ಮನೆ ಕೆಲಸದಲ್ಲಿ ಸೇರಿಸ್ಕೊಳ್ಳಿ. ಆನ್ಲೈನಲ್ಲೂ ಸಹ ನಮ್ಮ ತರಗತಿಗಳನ್ನು ನೋಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನಿಮಗೂ ಇರುವ ಮನೆ ಕೆಲಸ ಏನಂದರೆ, ನಾವು ಕಳಿಸ್ಕೊಟ್ಟಿರುವ ಬುಕ್ಕಿನಲ್ಲಿ ಅಭ್ಯಾಸ 1.2 ಅದನ್ನು ನೀವು ಮಾಡಬೇಕಾಗತ್ತೆ. ಪುಟ ಸಂಖ್ಯೆ ಬೇರೆ ಇದೆ. 183 ಬೆಳಗ್ಗೆ ಕೊಟ್ಟಿದ್ದು 181 182. ಈಗ ಕೊಡ್ತಾ ಇರೋದು 183. ಹೌದಾ? ಭಾಳ ಚಿಕ್ಕ ಅಭ್ಯಾಸ ಇದೆ. ಆ ಅಭ್ಯಾಸನ ಮನೆ ಕೆಲಸದಲ್ಲಿ ಬರ್ಕೊಂಬಿಡಿ. ಮುಂದಿನ ತರಗತಿಯಲ್ಲಿ ನಾವು ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಪಾಠವನ್ನು ಮಾಡ್ತೀವಿ. ಸರಿನಾ? ಸ್ಥಾನ ಬೆಲೆ ಅಂದ್ರೇನು, ಮುಖ ಬೆಲೆ ಅಂದ್ರೇನು, ಆ ಪಾಠನ ಮುಂದಿನ ತರಗತಿಯಲ್ಲಿ ಮಾಡ್ತೀವಿ. ಸೊ ಇಲ್ಲಿಗೆ ಈ ತರಗತಿ ಮುಕ್ತಾಯಗೊಳ್ತದೆ. ಮತ್ತೊಮ್ಮೆ ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ಹೊಸ ಒಂದು ಟಾಪಿಕ್ ಜೊತೆಗೆ ಕಾಣ್ತೇನೆ. ಸರಿನಾ? ಸೊ ಆನ್ಲೈನಲ್ಲೂ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದರ ಸ್ಕ್ರೀನ್ಶಾಟನ್ನು ನನ್ನ ವಾಟ್ಸಪ್ ಇದಕ್ಕೆ ಹಾಕಿಬಿಡಿ, ಅಕೌಂಟಿಗೆ. ನಾನು ಅದರ ಮೂಲಕ ಇಲ್ಲಾದರೂ ಅದನ್ನು ನಿಮಗೆ ವಿಶ್ಲೇಷಣೆ ಕೊಟ್ಟು ಬಗೆಹರಿಸಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ಸ್ಯಾಟರ್ಡೇ ನಮ್ಮ ಲೈವ್ ಕ್ಲಾಸಸ್ ಇರ್ತದೆ. ಆ ಲೈವ್ ಕ್ಲಾಸಸ್ಸಲ್ಲೂ ಸಹ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ತೀನಿ. ಸರಿ, ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಕ್ತಾಯಗೊಳಿಸ್ತಿದ್ದೀನಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.